ಯಶಸ್ಸುಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಹರಪನಹಳ್ಳಿ ಊರಿನ ಪ್ರತಿಯೊಂದು ಮನೆಯಲ್ಲೂ ಸಹ ಪ್ರತಿಯೊಬ್ಬರೂ ಸಹ ಈ ಉತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಮೆರವಣಿಗೆಯಲ್ಲಿ ವಿಜೃಂಭಣೆಯಿಂದ ಆಗಮಿಸ್ತಾ ಇದ್ದಾರೆ ಕೋಟೆಗೆ. ಅವರಲ್ಲೂ ಸಹ ನಮ್ಮ ಸಾಹಿತ್ಯ ಪರಿಷತ್ತಿನ ಸ್ವಾಗತವನ್ನ ಕೋರುವುದರ ಮುಖಾಂತರ ಈ ಒಂದು ಹರಪನಹಳ್ಳಿ ಗ್ರಾಮದ ಪ್ರತಿಯೊಂದು ಕುಟುಂಬಸ್ಥರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಬಾಣರು ಆಳ್ವಿಕೆ ನಡೆಸಿರ್ತಕ್ಕಂಥ ಬಾಳಸಂದ್ರ, ಚೂಡ ಗ್ರಾಮ ಮುಡಿನೂರು, ವರದರಾಜ ಸ್ವಾಮಿ ನೆಲೆಸಿರ್ತಕ್ಕಂಥ ಊರು ಉತ್ತಮದ ಊರು ಹುಟ್ಟನೂರು, ಗರುಡ ದೇವರು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ ಕೊಲದೇವಿ. ಇಂಥ ಒಂದು ಮಹತ್ವವನ್ನ ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ ದುಗ್ಗಸಂದ್ರ ಹೋಬಳಿಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಕೋಟೆ ಬಸೇಗೌಡರ ಒಂದು ಕತ್ತಿ ಕೋಟೆ ಯಾವ ರೀತಿ ಇದೆ ಪ್ರಜ್ವಲಿಸ್ತಾ ಇತ್ತು ಅಂತ ವಂಶ ಮುಖ್ಯ ಶಿಕ್ಷಕ ನಂಬಿಗ ಅದರಿಂದು ನೋಡಿ ನೆಡೆ ಸಂಬಿಗ ಅದರಿಂದು ನೋಡಿ ನೆಡೆ ಸಂಬಿಗ ಸತ್ಯವಾದೋಳಂಬಿಗ ಪದಪತ್ತಿ ಹುಟ್ಟಿಸಬೇಕಂಬಿಗ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪಗಳು ಅಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬಾರಮಣನ ನಂಬಿದೆ ತುಂಬಿದ ಅರಿಗೋಳಂಬಿಗ ಅದ ಗಮ್ಮತ್ತು ಚೀಟವು ಅಂಬಿಗ ಸಂಭ್ರಮದಿಂದ ನೀ ನಂಬಿಗ ಅದರಿಂದು ನೋಡಿ ನೆಡೆ ಸಂಬಿಗ ಅದರಿಂದು ನೋಡಿ ನೆಡೆ ಸಂಬಿಗ ಅದರಿಂದು ನೋಡಿ ನೆಡೆ ಸಂಬಿಗ. ವೃಂದದಾಸರ ಕೀರ್ತನೆ ಇದುಗೆ ಉತ್ಸಾಹವಾಗಿ ಪ್ರಾರ್ಥನೆ ನಡೆಸಿಕೊಂಡಿರ್ತಕ್ಕಂಥ ಬಲ್ಲ ಹನುಮಂತ ಸಭೆಗೆ ಧನ್ಯವಾದಗಳು. ಹಾಗೂ ತಾಲೂಕು ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆಯೇ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಎಲ್ಲ ಚಪ್ಪಾಳೆ ಮೂಲಕ ಸ್ವಲ್ಪ ಇದಾಗಲಿ. ಹಾಗೆಯೇ ನಮ್ಮ ಪದ್ಮಘಟ್ಟ ಕ್ಷೇತ್ರದ ಜಿಲ್ಲಾ ಹೆಸರೇಳಿ ಹೆಸರು
ಹಾಗೆಯೇ ನಾವು ಬೇಡ ಅಂದ್ರೂ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತ್ಯಕ್ಷವಾಗಿ ಹಾಗೇನೆ ಯಾವುದೇ ಸಮಾರಂಭ ಆದರೂ ಕೂಡ ಸ್ವಲ್ಪ ತಾವು ಉಪನ್ಯಾಸಕರು ಕೂಡ ಆಗಿರತಕ್ಕಂತ ಶ್ರೀನಿವಾಸ ರೆಡ್ಡಿ ಸರ್ ಅವರು ಆಗಮಿಸಿದರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೋಡಿ ಬಂಧುಗಳೇ, ನಾವು ಕ್ಲಾಪ್ ಮಾಡಿದ್ರೆ ಅದೊಂಥರ ನಮ್ಗೆ ಎಕ್ಸರ್ಸೈಸ್ ಕೂಡ ಆಗುತ್ತೆ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ಕರ್ನಾಟಕದ ಪ್ರತಿಯೊಂದು ಭಾಗದಿಂದ ಕೂಡ ಆಗಮಿಸಿರ್ತಕ್ಕಂಥ ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಳವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಆದಂತ ನಿವೃತ್ತ ಪ್ರಾಂಶುಪಾಲರು ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಎಚ್.ವಿ. ಶ್ರೀನಿವಾಸ ಗೌಡ್ರೆ, ಶ್ರೀಮತಿ ಸರಳಾ ಶ್ರೀನಿವಾಸ ಗೌಡ್ರೆ, ಈ ವಂಶಕ್ಕೆ ಸೇರಿದಂತ ಸಿಂಗ್ಪುರ್ನಲ್ಲಿದ್ದರೂ ಸಹ ಬಂದು ಹಳ್ಳಿಯಲ್ಲಿ ವಾಸ ಆಗಿ ಹಳ್ಳಿಯ ಸೊಗಡಿನಲ್ಲಿ ಸಹ ತಮ್ಮತನವನ್ನು ತೋರುತ್ತಿರುವಂತ ಶಶಿಕಿರಣ್ ಗೌಡ್ರೆ, ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಯುವಕರು, ದುಗ್ಸಂದ್ರ ಹೋಬಳಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಸ್ನೇಹಿತರಾದಂಥ ಅರವಿಂದ್ ರವರೇ, ಮತ್ತೊಬ್ಬ ಪ್ರಮುಖರು ಪದ್ಮಘಟ್ಟ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸದಾ ನಮ್ಮೊಂದಿಗೆ ಕನ್ನಡ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತ ತಮ್ಮದೇ ಆದಂಥ ಭಾಷಣಗಳ ಮೂಲಕ ಆಕರ್ಷಿಸುವಂತ ಸ್ನೇಹಿತರಾದಂಥ ಮಾರ್ಗದರ್ಶಕರಾದಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ನನ್ನ ಮಾರ್ಗದರ್ಶಕರಾದಂಥ ವೆಂಕಟಣ್ಣಪ್ಪ ಅವರೇ, ನನ್ನ ಸ್ನೇಹಿತರು, ಗೌರವ ಕೋಶಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ ಜಿಲ್ಲೆ ಶ್ರೀ ರತ್ನಪ್ಪ ಮೇಲಗಣಿರವರೇ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಬಹಳ ಮುಖ್ಯ. ನನ್ನ ಸ್ನೇಹಿತರಾದಂಥ ಜಯರಾಮ್ ರೆಡ್ಡಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂತ ವಿ ಜಯಪ್ಪರವರೇ, ಗೌರವ ಕೋಶಾಧ್ಯಕ್ಷರಂತ ಬಲ್ಲ ಹನುಮಂತಪ್ಪ ಅವರೇ, ವಿಶೇಷವಾಗಿ ದುಗ್ಗಿಸಂದ್ರ ಹೋಬಳಿಯಲ್ಲಿ ಕನ್ನಡವನ್ನು ಬೆಳೆಸುವಲ್ಲಿ ದಯವಿಟ್ಟು ಎಲ್ಲಿದ್ದರೂ ಸಹ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮದ ಆಯೋಜಕರು ಶಶಿಧರ್ ದಯವಿಟ್ಟು ಬರಬೇಕು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಗರನ್ನು ಬಡಬೆಚ್ಚರಿಸು, ಕಚಾಡುವರನ್ನು ಕೂಡಿಸು ಅಲಿಸು, ಕೊಟೆಯ ಕೀಚಿಗೆ ಕಣ್ಣೆ ಸೊರಿಸು, ಕೊಟ್ಟಿಗೆ ಬಾಳುವ ತೆರದಲ್ಲಿ ಅರೆಸು, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ.
ನಿಮ್ಮ ಕನ್ನಡ ಭಾಷಣಗಳು ಕೇಳಿ ಬಹಳ ಸಂತೋಷ ಆಯಿತು. ನೀವು ತಪ್ಪು ತಿಳ್ಕೋಬಾರ್ದು. ನಾನು ಪಾಲರಾಗಿದ್ದಾಗ ಯಾರಾದ್ರೂ ಮುಳಬಾಗಲ ಕಡೆಯವರು ಬಂದರೆ ನನ್ನ ಕನ್ನಡ ಸರಿಯಾಗಿ ಬರುತ್ತಾ ಅಂತ ಕೇಳ್ತಾ ಇದ್ದೆ. ನಿಮ್ಮ ಕನ್ನಡವನ್ನು ನೋಡಿ ಬಹಳ ಸಂತೋಷವಾಯಿತು. ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆಲ್ಲರಿಗೂ ಕೂಡ.